10,000 ವರದಕ್ಷಿಣೆ ಹಾಸನಾಗಿ 10,000 ಮನೆಯನ್ನು ಕಟ್ಟೆ ಅಂತ ಕರೆಯುತ್ತೇವ. 10,000 ಪ್ರೀತಿಯಿಂದ ಪುತ್ತೂರು ಜಾತ್ರೆಗೆ ಒಂದು ಒತ್ತಾಯ ಮಾಡಲು ಸುಂದರವಾದ ಹೆಂಡತಿಯನ್ನು ಬೆಂಗಳೂರು ಕರೆಸಿಕೊಂಡು ಪುತ್ತೂರು ಜಾತ್ರೆಗೆ ಹೋಗಲು ಪುತ್ತೂರು ಜಾತ್ರೆಗಳನ್ನ ಹೆಂಡತಿಗೆ ಕರೆಕೊಂಡು ಹಿಂದಿನಲ್ಲಿ ಹೇಳಬೇಕೆಂದು ಕೇಳಲು ಈಗ ನಮ್ಮನ್ನು ನೋಡಿ ನಮ್ಮ ಮನೆಯ ಗುತ್ತಿಗೆ ಹಾಳೆಂದು ಹೇಳಲು ಅದನ್ನು ಕೇಳಲು ಹುಲ್ಲದ ಚಿತ್ತ ಬರಲು ತಪ್ಪು ಕತ್ತೆಯನ್ನು ಒಂದು ಬಂಡವಾಳ ಗಂಟವನ್ನು ಹೆಂಡತಿ ಚಂದನೆಯ ಕರೆಯಲಿಕ್ಕೆ 10,000 ಬುತ್ತಿಯನ್ನು ಹೊತ್ತಕೊಂಡು ಬುತ್ತಿನ ಹೇಳುವುದು ತಂದೆ ತಾಯಿ ಸೇವೆಯನ್ನು ಮಾಡಬೇಕಂತ ಒಂದು ಗಂಡ ಪ್ರಯತ್ನ ನಾನೆಲ್ಲ ಕುಡಿಸುವ ಎಲ್ಲ ವೀರ ಒಬ್ಬರ ಹಬ್ಬದಕ್ಕೆ ಐದರು ಮತವೇನು ನಮ್ಮ ಧಾನ್ಯದ ಮಂಕುತನವನ್ನು ಬಿಡಿಸಿ ಬುದ್ಧಿಯನ್ನು ಕಲಿಸಿ ತ್ರಿಭುವನ ವೀರರಿಂದ ವಂದನ ಮಾಡಿಸಿಕೊಳ್ಳುವ ಪಂಚಮುಖ ಪರಮೇಶ್ವರನ ಪಾದ ಪೂಜೆಯನ್ನು ಎಡಬಡಗ ತಿಳಿಸುವ ನಿಪುಣ ಹರಿಷತ್ವರ್ಗ ಗುಣಗಳನ್ನು ತೈರಿಸಿದ ಜಾಣ ಎಲ್ಲರ ತಂದೆ ತಾಯಿಗಳಿಗೆ ನಾನೆಂದರೆ ಬಹುಪಂಚಪ್ರಾಣ ಎಲ್ಲೆಯತ್ತ ಹೋದರರಾದ ವಾಸು ಶಿವವಾಸು ಸುಹರ್ಗಾನು ಐದನೆಯ ಮೊದಲಿಗೆ ಜನ್ಮ ನಾಮವಾಗಿ ರಾಮಪತ್ರನೆಂಬ ಎದುರಿನ ವಿಖ್ಯಾತ ಭೃಗುವಂಶಾಪಯ ಮಹಾಮುನಿ ಜನರಾಜ್ಞಿಯ ವೀರ ಸಮೃದ್ಧ ಶ್ರೀ ರೇಣುಕಾದೇವಿಯ ಧರ್ಮ ಸಂಜಾತ ಜಯಧ್ವನಿಯ ಮಾಡಿಸುವಂತವನಾಗಿ ಭಾರತವೆಂಬ ಜಾಣ ವೈರ್ಯ ಹೆಸರೆತ್ತಿದರೆ ಕರೆಯುವುದು ನಾಡಲ್ಲೇ
ಬೀಜ ಇಲ್ಲದ ಕಾಣುತ್ತೇವೆ ಅದೇನು ಬೇಡ ಏಪ್ರಿಲ್ 26 ದೇಶಾಧಿಪತ್ಯ ರಾಜನೆಂದೆನಿಸಿಕೊಂಡಿರುವ ಕಾಶ್ಮೀರ ರೇಣುಕಾ ರಾಜನ ಸುಧೆಯಾದ ಎಲ್ಲ ಜನರಿಗೆ ರೇಣುಕಾ ದೇವಿಯ ಆಶೀರ್ವಾದಕ್ಕೋಸ್ಕರ ಬಲವಾಯಿತು ಕಲ್ಯಾಣ ಭಾರತೆ ಎಲ್ಲ ಜನರೇ ತೋರಿಸಿದಾಗ ಪೀಠ ಮಾಡಿಸಿದ್ದಾರೆ ಅಲ್ಲಿ ಪಳ್ಳಿತಿಮ್ಮಯ್ಯ ಪರಶುರಾಮ ಪಾತ್ರಕ್ಕೆ ಬೆಂಗಳೂರು ಹಾಡು ಮಾಡುತ್ತಾರೆ ಮೊಮ್ಮಗ ಹೀಗೆ ಕಾಯಪ್ರಸಾದವರು ಪರಶುರಾಮ ಪಟ್ಟಣಕ್ಕೆ ಈ ಬೆಂಗಳೂರು ಹಾಡನ್ನು ಹಾಡು ಮಾಡುತ್ತಾರೆ ಜನನಿ ದೇವಿ ಸ್ವರೂಪಿಣಿ ಶ್ರೀರಾಮಭವಾನಿ ದೀರ್ಘಾಯುಷ್ಯ ಮತ್ತು ವೇದಕ್ಕೆ ಪುತ್ರ ಅಮ್ಮ ಮಾತೆಯೇ ಏನಿದು ನಿಂದೆಯ ಮಾತಿದೆ ಹೂವಿನ ಮೊಗ್ಗೆಯಂತೆ ನಗುಮುಖವುಳ್ಳ ನಿನ್ನಯ ಮುಖ ಕಮಲವು ಮೂದಿಡಿದ ತಾವರೆಯನ್ನಾಗಲು ಕಾರಣವೇನು ಅಮ್ಮಯ್ಯ ನಿನ್ನ ಸುತನ ಮುಂದೆ ಬೆಳೆದಮ್ಮ ಜನರೇ ಹೂವಿನ ಮೊಕ್ಕೆಯಂತಿರುವ ನಿನ್ನ ಮುಖಕಮಲವು ಬಾಳಿನ ಕಾರಣವೇನು ಮಾಮಿ ಎಂದು ಕೇಳುತ್ತಿದ್ದೀಯಾ ನನ್ನ ದುಃಖವನ್ನು ನನಗೆ ಸಹಿಸಿಕೊಳ್ಳಲು ಬರುತ್ತಿಲ್ಲ ನಿನಗೆ ಹೇಗೆ ಹೇಳುವುದೆಂದು ನನಗೆ ತಿಳಿಯದಾಗಿದೆ ಹೇಳುವಿನ ಕೇಳುತ್ತಾರವಾಗಿ ಹೇಳು ಮಾತೆ ತಪ್ಪಿಸುವುದಾದರೆ ನಾನು ತಪ್ಪಿಸುವುದು ಬರೆದಿರುವ ಬರಹವನ್ನು ನೀನು ತಪ್ಪಿಸುತ್ತೀಯಾ ಭವಿಷ್ಯತ್ ವರ್ತಮಾನವು ಯಾರಿಗೂ ತಿಳಿಯಲು ಅಲ್ಲಯ್ಯ ಹೇಳುತ್ತಾ
ಚೆನ್ನಾಗಿ ಹೇಳಿದನೇ ಎನ್ನ ಆನೆಯರಿಂದ ಏನೆಂದು ಹೇಳಲಿ ಎಂದ ಅದು ಹೇಳು ಮಾತೆ ಜಡ ಚೋಟವನು ಎನ್ನ ಹಣೆಯಲ್ಲಿ ಕಣಹೀನನಾಗು ಬಾಳು ಎಂದು ಬರೆದಿರಬೇಕಾದರೆ ಇದನ್ನು ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ ರಾಮ. ಇದೇ ನೋಡಲಿಲ್ಲ ತಾಯಿಯ ದುಃಖದಲ್ಲಿರುವ ಅಮ್ಮ ಜನನೇ ಏನಾಗದರಿಂದ ಕರ್ಕಸದನೆ ಅಮ್ಮಯ್ಯ ನಿನ್ನಯ ಮುಖ ಚರ್ಯದ ಪ್ರತಿಯನ್ನು ಮಾತುಕದ ರಾಹುವಿನಿಂದ ಇಳಿಯಲ್ಪಟ್ಟ ಚಂದ್ರನಂತೆ ಅಗ್ನಿಯಿಂದ ಗಂಧವಾದ ವೃಕ್ಷದಂತೆ ಸೂರ್ಯನ ಕಿರಣದಿಂದ ಅಮ್ಮಯ್ಯ ನಿನ್ನ ಮುಖ ಕಮಲವು ಕಡಬಂದಿದ ಕಾರಣವೇನು? ನಿನ್ನಯ ಹೃದಯದಲ್ಲಿ ಇಂಥ ಹಲವೆಂಬರಿಸಿ ನಿನ್ನ ದುಃಖಕ್ಕೆ ಕಾರಣವಾದವನು ಹೆಸರನ್ನು ಪ್ರಸರಿಸಿದರೆ ಕತ್ತರಿಸಿ ಈ ನಿನ್ನ ಚರಣಕ್ಕರ್ಪಿಸುವನು ಅಮ್ಮಯ್ಯ. ತಡ ಮಾಡದ ತಿಳಿಸು ಮಾತೆ ಯಾವ ಕಾರಣಕ್ಕಾಗಿ ನಿನ್ನ ಮನವಿದೆ? ಮಾತೆ ಈ ತತ್ವವಾಗಿ ಬರುತ್ತಿದೆ ಅಮ್ಮಯ್ಯ ಎಂದು ಕೇಳುತ್ತಿರಲಿಲ್ಲ. ನನ್ನ ದುಃಖವನ್ನು ಕೇಳಲೇಬೇಕು. ಚೆನ್ನಾಗಿ ಹೇಳು ಮಾತೆ ವಿಸ್ತಾರವಾಗಿ ಹೇಳುತ್ತೇನೆ. ಏನೋ ಯಾವ ಕಾರಣಕ್ಕಾಗಿ ಬರೋಣಂದಲ್ಲ ಮಾತೆ ನನ್ನ ತಾತನು ಏತಕ್ಕಾಗಿ ಮನ ಹೊಂದಿದನು ಅಮ್ಮಯ್ಯ ಎಂದು ಕೇಳುತ್ತಿರುವೆಯ ರಾಮ. ಹೌದು ನಮ್ಮಮ್ಮ ಹೇಳಬೇಡ ರಾಮ. ಅದು ಏತಕ್ಕೆ ತರಲಿ? ಈಗ ಚಿಕ್ಕವನು ಕಣ್ಣ. ನಾನು ಚಿಕ್ಕವನಾದರೆ ಎಲ್ಲ ಕರದಲ್ಲಿ ಬರೆಯುವ ನಮ್ಮಮ್ಮ. ನಿನ್ನ ಪರಕ್ರಮ ಎಂತದ್ದು ಎಂದು ಈ ನಿನ್ನ ತಾಯಿ ಹರಸಿದಳು. ಆದರೆ ತಾಯಿಗೆ ಮಕ್ಕಳು ಯಾವಾಗಲೂ ಸಣ್ಣವರಾಗಿ ಕಾಣುವರು ರಾಮ. ಅದೇ ಏತಕ್ಕೆ ಮಾತೆ ರಾಮ ಅಮ್ಮಯ್ಯ. ಏನು ನನ್ನ ತಾತನು ಏತಕ್ಕೆ ಮರಣ ಬಂದಿರುವರು
ಅದಕ್ಕೆ ಕಾರಣವೇನು ಅಮ್ಮಯ್ಯ ಎಂದು ಕೇಳುತ್ತಿರುವೆಯಾರ ಹಾಗೆ ಕೇಳುತ್ತಿರುವನು ಮಾತೆ ಅದೇ ಕೇಳಬೇಡ ಕಂದ ಮಾತ್ರ ಹೇಳಲೇಬೇಕು ಮಾತೆ ಅಮ್ಮಯ್ಯ ನಿನ್ನ ತಾತನನ್ನು ಕೊಂದ ಅದನ್ನು ಸಾಮಾನ್ಯದಲ್ಲ ಕಂದ ನೀನು ನನ್ನ ಮಗನೆಂದು ನಾನು ಚೆನ್ನಾಗಿ ಅರಿತುಕೊಂಡಿರುವೆನು ರಾಮ ಹಾಗಾದರೆ ಹೇಳು ನನ್ನಮ್ಮ ಆದರೆ ಆ ದುಷ್ಟನು ಸಾಮಾನ್ಯದಲ್ಲ ಕಂದ ಅವನು ದಾರಿಯ ಹಾಕಲೇ ಬಾಪುರ್ಯ ಅವನ ತನ್ನಟ್ಟಿ ಕೈಕಾಲುಗಳನ್ನು ಕಟ್ಟೆ ಯಮಪುರಿಗೆ ದಂಡೆಯಾಗಿ ಹಟ್ಟಿ ಬರೆದು ಮಾತೆ ರಾಮ ಅಮ್ಮಯ್ಯ ಅವನ ಹೆಸರನ್ನು ಹೇಳಲೇಬೇಕು ಸವಿಸ್ತಾರವಾಗಿ ಹೇಳಲೇಬೇಕು ಮಾತೆ ಇಂಥ ಕೃಪವಾಗಲೇ ಮಾತೆ ಏನೆಂದು ಹೇಳಲಿ ಎನ್ನ ಪ್ರಾಚೀನದ ಕರ್ಮ. ಅದೇನು ಮಾತೆ ಎನ್ನ ತಂದೆಯಾದ ರೇಣುಕ ರಾಜನನ್ನು ಆ ಅಧಮರಾದ ಕಾಮವೀರನು ಅಮರಗೊಳಿಸಿರುವನು. ಇದೇನಾಯಿತು ಪುತ್ರ ವಿಧಿಯ ವಿಚಿತ್ರ. ಅಮ್ಮ ಮಾತಿಗೆ ತಿಳಿಯಿತು ನಿನ್ನ ಪರದಾತನ ಮರಣದಿಂದಾದ ಈ ಮಗನತೆ. ಅಮ್ಮಯ್ಯ ಹಾಗಾದರೆ ಈ ನಿನ್ನ ಮಗನ ಮಾತನ್ನಾಗಿದ್ದಾಗ್ತದೆ ನೀನು ಚೆನ್ನಾಗಿ ಹೇಳು. ಯಾವತ್ತಿಲ್ಲ ಕನ್ನಡಪುರಕ್ಕೆ ಕಳಿಸುವ ಪ್ರಚಂಡ ಪರಾಕ್ರಮಶಾಲಿಯಾದ ನಿನ್ನ ಗಂಡನಿಗೆ ಸಂತೋಷದಿಂದ ವೇಗವಾಗಿರುತ್ತದೆ ಅವತ್ತಿದ್ದರೆ ತಿಂತಿನಿ ಅಂತಃಪುರಕ್ಕೆ ಸೇರಿಸುವೆ ಕೋಪಿದ ವೃತ್ತಾಂತನಂತ ಮತವೇರಿದ ಕಾರ್ತವೀರಾರ್ಜುನನ ಬಾಪುರಿಯ ತಮ್ಮನ ಪಿತನ ಕತ್ತನ್ನು ಕತ್ತರಿಸಿರುವ ಕೃತಮ ವೈರಿಯಾದ ಕಾರ್ತವೀರಾರ್ಜುನನ ಮರಣಕ್ಕಾಗಿ ಆಜ್ಞೆಯನ್ನು ಕೊಡುತ್ತಾನೆ ಆ ವಯೋವರ್ತನಾದ ಕಾಮವೀರನನ್ನು ಮೆಚ್ಚುವುದು ನಮ್ಮಂಥವರಿಗೆ ಕೈಗೊಳ್ಳಲ್ಲ ರಾಮ. ಅದು ಏತಕ್ಕೆ ಮಾತೆ ರಾಮ, ಅಮ್ಮಯ್ಯ ಮೈ ತುಂಬ ವಿಷವನ್ನೇ ತುಂಬಿಕೊಂಡು ಮೋಸದಿಂದ ನಡೆಯುತ್ತಿರುವ ಅವನನ್ನು ನಮ್ಮಂಥವರು ಸಹಿಸಲು ಸಾಧ್ಯವೇ? ಅದು ಏತಕ್ಕೆ ಸಾಧ್ಯವಿಲ್ಲ ಮಾತೆ ರಾಮ, ಅಮ್ಮಯ್ಯ ಒಂದು ಮಾತನ್ನು ಹೇಳುವೆನು, ಚಿತ್ತವಿಟ್ಟುತ್ತೇನೆ. ಅದೇನು ಸಂವಿಸ್ತಾರವಾಗಿ ಹೇಳು ರಾಮ, ಅಮ್ಮಯ್ಯ ನಷ್ಟವಾದ ಹಣ ಕಷ್ಟದಿಂದ ಗಳಿಸಬಹುದು. ಹ, ವಿದ್ಯೆ ನಷ್ಟವಾದರೆ ಅಭ್ಯಾಸದಿಂದ ಸರಿಪಡಿಸಬಹುದು. ಸ್ವಾಸ್ಥ್ಯವು ನಾಶವಾದರೆ ಉಪಚಾರದಿಂದ ಸರಿಪಡಿಸಬಹುದು. ಹ. ಆದರೆ ನಿನ್ನಂತ ಮುದ್ದಾದ ಮಗನನ್ನು ಕಳೆದುಕೊಂಡರೆ ನಾನು ಹೇಗೆ ಸಹಿಸಿಕೊಂಡರೆ ಸಾಕವಾ? ನೀವು ಕೊಡಲು ಭಯಗೊಂಡಿರುವುದು ಎನ್ನೆಯ ಚಿಕ್ಕವ. ಅಮ್ಮಯ್ಯ ರಾಮ, ಎನ್ನಂತ ಚಿಕ್ಕ ಹುಡುಗರು ಯುದ್ಧ ರಣಕ್ಕೆ ಹೋಗಿದ ಮೇಲೆ ಅಲ್ಲವೇ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳಬೇಕು. ಆದ ಕಾರಣ ಜಾಗೃತಿಯಿಂದ ಆಜ್ಞೆಯನ್ನು ಕೊಟ್ಟು ಕಳೆಯುವುದು ಮಾತೆ ತಡ ಮಾಡಲು ಜಾಗೃತೆ ಬೇಡ ಕಂದ. ಅದು ಏತಕ್ಕೆ ಮಾತೆ ರಾಮ, ಅಮ್ಮಯ್ಯ ಹಡೆದ ಹೊರಳು ಅಲ್ಲಿದ್ದೀರಿ ಕಂದ. ಅದು ಏತಕ್ಕೆ ಜನನಿ ನಮಗೆ ಆಸೆಯನ್ನು ಬಂದ ಅದೇನು ನಮ್ಮಮ್ಮ ಆಡೆದ ಹೋರಾಡಿನ ಅನುಚರ. ಆಡೆದ ಹೋರಾಡಿನ
ಆ ಹತವನಾದ ಕಾಂತ ವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರಳು ನಿನ್ನ ಎತ್ತ ತಾಯಿ. ಎನ್ನ ಪಡೆದ ಮಾತೆ ಈ ನಿನ್ನ ಪುತ್ರನ ಬಾಹು ಬಲದಲ್ಲೇ ನಿನಗೆ ಸಂಶಯ ಮಾತೆ. ಕೇಳನ್ನ ಪ್ರತಾಪವನ್ನು ಜಾಗೃತ. ಚೆನ್ನಾಗಿ ಹೇಳು ಕಂದ. 33 ಕೋಟಿ ದೇವತೆಗಳು ಭಕ್ತವಹಿಸಿ ಕನ್ನಡನ ಕನ್ನಡಕ್ಕೆ ಬಂದರೆ ಇಂದರಿಯಲಾರನು. ನಾನಿರುವೆನು, ನಿನಗೆ ಬಂದ ತೊಂದರೆ ಏನು? ಪ್ರಸರವನ್ನು ಬಿಡಬಿಡು ಅಮ್ಮಯ್ಯ. ಚಂಡ ಪ್ರತಾಪನಾಥ ನಿನ್ನಯ ತನ್ನೆಯ ಗಂಧವನ ಶಿರವನ್ನು ಅರಗಡಲು ಅವನ ದೇಹವನ್ನು 10 ಕಾಲುಗಳನ್ನು ಬಿಡಿಸಿ 10 ರೂಪವನ್ನು ಮಾಡಿಸಿದನು. ಮಾತೆ, ಈ ಮಾತು ಸೆಟೆಯಾದರೆ ಎಂತಾರನ್ನು ಹೇಳಿ ಪುತ್ರನಿಗೆ ಚೆನ್ನ ವಿತ್ತನೆಂದು ಆಗಲನ್ನು ಧಿಕ್ಕಾರ ಮಾಡು ಮಾತೆ. ನಿನ್ನ ಆಜ್ಞೆ ಒಂದಾಯಿತೆಂದರೆ ಆ ಕಾರ್ಪ ವೀರಾರ್ಜುನನನ್ನು ಯಮಪುರಿಯಾಗ್ತಿರುವುದು ಮಾತೆ. ಅಮ್ಮಯ್ಯ, ದೇವದಾನವರಿಗಿಂತ ಸೊಕ್ಕಿನಿಂದ ಬಿಕ್ಕಿ ಬೀರಿದವನು ಆ ಮದೋನ್ಮತ್ತನಾದ ಕಾಂತವೀರನು. ಈ ನಿನ್ನ ಮಗ ಮಾರ್ಗದ ರಾಮನ ಹರಿಷಡ್ವರ್ಗ ಗುಣಗಳನ್ನು ದೂರ ಮಾಡಿದವನು ಮಾತೆ. ರೇಣುಕಾ ಜಮದಾಜ್ಞೆಯ ಸುಪುತ್ರನು ಈ ಭಾರ್ಗವರನು. ಆ ಸಹಸ್ರ ಬಾಹುಗಳು ನನ್ನನ್ನೇನು ಮಾಡಲಾರವು ಮಾತೆ. ಅಮ್ಮಯ್ಯ, ಅವನನ್ನು ಸಂಹರಿಸಬೇಕೆಂದು ಹೋದಾಗ ಅವನ ಮಾತುಗೊಳಪಟ್ಟು ಸುಮ್ಮನಿರುವಾಗ ಚಿಕ್ಕ ಕಂದನಾದ ನಿನ್ನಿಂದಾಗುವುದೇ ರಾಮ. ಅಮ್ಮಯ್ಯ, ರಾಮ, ಆ 10 ತಲೆಯ ರಾವಣನ ಸುದ್ದಿಯನ್ನು ಎಲ್ಲ ಮುಂದೆ ತಿದ್ದಿ ತಿದ್ದಿ ಹೇಳಬೇಡ. ಬಾಪುರೇ, ಆ 10 ತಲೆಯ ರಾವಣನನ್ನು 1 ತಲೆಯ ರಾಮನು ಕೊಟ್ಟಿದ್ದು ಮರೆತು ಬಿದ್ದೇನೆ ಜನರೇ. ಅಮ್ಮಯ್ಯ, ಒಂದು ಮಾತನ್ನು ಹೇಳುವ ಚಿತ್ತ ಬಿಟ್ಟು ಕೇಳು. ಅದೇನು ಸವಿಸ್ತಾರವಾಗಿ ಹೇಳು. ನಿನ್ನ ತಂದೆ ಅತ್ತಿ ಹ, ಶ್ರಮದಲ್ಲಿ ಹ, ನನ್ನನ್ನು ಸ್ವಂತವನ್ನು ಕೊಟ್ಟರು. ಅದೇನು ತೊಟ್ಟನ ಮಾತೆ. ರೇಣುಕಾ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾದರೆ ನದಿಗೆ ಹೋಗಿ ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದಾಗ ಮಾತ್ರ ನಿನ್ನ ಪತಿವ್ರತ ಧರ್ಮವನ್ನು ಮೆಚ್ಚಿಕೊಳ್ಳಬೇಕಾ ಎಂದು ಹೇಳಿದವರು ನಿನ್ನ ತಂದೆ ಅಗ್ನಿ. ರಾಮ, ಅಮ್ಮಯ್ಯ, ನಿನ್ನ ತಂದೆಗೆ ಕೊಟ್ಟ ಮಾತಿನಂತೆ ನದಿಗೆ ಹೋಗುವಾಗ ಏನಾಯ್ತು ಗೊತ್ತೇ ರಾಮ? ಅದೇನಾಗಿತ್ತು ಮಾತೆ. ನಾಗಸರ್ಪವು ಬಂದಿದ್ದು ಮನುಷ್ಯನ ರೂಪದಲ್ಲೆತ್ತೆಂದು ಮಾತನಾಡು. ಏನೆಂದಾಡಿತು ನಮ್ಮಮ್ಮ. ನಿನ್ನನ್ನು ಕಚ್ಚಿದ ಕಾರಣ ಹ, ನಾನೀಗ ಶಾಪಗ್ರಸ್ತನಾಗಿದ್ದೆ. ನಿನಗೆ ಸಿಪ್ಪೆಯಾಗಿ ನಡೆಸಲು ಅನುಮತಿ ಕೊಡು ತಾಯಿ ಎಂದು ಹೇಳಿಕೊಂಡು ಹೌದೇನು ಅಮ್ಮಯ್ಯ. ನದಿಗೆ ಹೊರಟನು. ಮರಳಿನ ಕೊಡದಿಂದ ಜಲವನ್ನು ತೆಗೆದುಕೊಂಡು ಬಂದನು. ಹ, ನೀನೇ ನನಗೆ ತಕ್ಕ ಸತಿ ರೇಣುಕಾ ಎಂದು ನಿನ್ನ ತಂದೆ ತಂದೆ ಶ್ರಮದಂತೆ ನನ್ನನ್ನು ಆಶ್ರಮವನ್ನು ಸೇರಿಸಿಕೊಂಡವರು. ಇಂಥವರ ಗರ್ಭದಲ್ಲಿ ಜನಿಸಿದ ನಿನ್ನನ್ನು ಆ ಮದೋನ್ಮತ್ತನಾದ ಕಾಂತವೀರನ ಕೈಯಲ್ಲಿ ಒಪ್ಪಿಸಲು ಸಾಧ್ಯವಿಲ್ಲ ರಾಮ. ಕೊಡಲಾರಳು ನಿನ್ನ ಎತ್ತ ತಾಯಿ. ಎನ್ನಂ ಪಡೆದ ಮಾತೆಯಾದ ರೇಣುಕಾ ದೇವಿ ಏನು ಮಾತನಾಡುವೆ. ಆ ಮದೋನ್ಮತ್ತನಾದ ಕಾರ್ತವೀರಾರ್ಜುನನ ದೇವ ತಾಂಡವರಿಗೆ ಮೀರಿದವನೆಂದು ಹೇಳಿದೆಯಲ್ಲ. ಆಗ ಪರಾಕ್ರಮವು ನಿನ್ನ ನನ್ನದಿಲ್ಲ. ಯಾತಕ್ಕೆಂದರೆ ನನ್ನಯ ತರಿಸ ಮಾನ್ಯರಾರಿಲ್ಲವೇ
ಅಹಂಕಾರದಲ್ಲಿರುವನು ಜೈಲಿಂದ ನನ್ನ ಮಾರ್ಗವನ್ನು ಹರಿಶಂಕರ್ದ ಗುಣಗಳನ್ನೇ ದೂರ ಮಾಡಿದವರು. ಬಾಪುರೇ ಇಂಥ ಚಿತ್ರೋಪನ ಮುಂದೆ ಆ ತಪ್ಪಿದ ಕಾರ್ತವೀರಾರ್ಜುನರು ಜೈಲಲ್ಲಿ ನಿಲ್ಲುವಾಗ ಅಮ್ಮಯ್ಯ ಸೌದೆಯ ಕಾಷ್ಟವು ಬೆಟ್ಟದಷ್ಟಿದ್ದರೂ ಒಂದು ಕಿಡಿ ಸ್ಪರ್ಶಕ್ಕೆ ಸುತ್ತ ಭಸ್ಮ ಮಾಡಲೇ ಮಹಾಜ್ಞಾನಿಯಾದ ನೀನು ಯೋಚನೆಯನ್ನು ಮಾಡದೆ ಆಜ್ಞೆಯನ್ನು ಕೊಟ್ಟು ಕಳುಹಿಸುವ ಅಮ್ಮಯ್ಯ ಅಮ್ಮಯ್ಯ ನನ್ನನ್ನು ಸೇರಿಸಿದವರು ಯಮಸದ ಸಹಜವಾಗಿ ಗೆಲ್ಲುವರು ಮಾತೆ ನಿನ್ನ ಅಂತಃಕರಣೆಯಿಂದ ಗೆದ್ದುವರು ನಮ್ಮಮ್ಮ ಮಾತೆ. ಜಯಿಸಬೇಕಾದರೆ ಅದೇನು ಸಂವಿಸ್ತಾರವಾಗಿ ಹೇಳು. ಯುದ್ಧದಲ್ಲಿ ಕಡಕಟ್ಟು ಎಷ್ಟು ಬರಬೇಡ ಅಮ್ಮಯ್ಯ ಎಂದು ವರ್ತ ನೀನು ಎಷ್ಟು ಅಮ್ಮಯ್ಯ ಎಂತ ಮಾತನಾಡಿದೆ. ಅಮ್ಮ ಜನನಿ ನಾನು ಎಷ್ಟು ದಿನವಿಲ್ಲ ಹೇಳಿದನು ಬಿಡಲಿಲ್ಲ ನಿನ್ನ ಮನದ ಆಲೋಚನೆ. ಅಮ್ಮಯ್ಯ ನೀರಿನಲ್ಲಿ ಮುಳುಗಿದರು ಗುಹೆಯಲ್ಲಿ ಅಡಗಿದರು ಆ ಬ್ರಹ್ಮನ ಗ್ರಹವನ್ನು ಬದಲಿಸುವುದುಂಟೆ ಮಾತೆ. ಈ ಭಾರ್ಗವನ ಶಕ್ತಿ ಸಾಮರ್ಥ್ಯವೋ ನಿನಗೆ ಅರ್ಥವಾಗುವುದಿಲ್ಲ. ಅಮ್ಮಯ್ಯ ಬ್ರಹ್ಮಾಂಡವೇ ಉರಿದು ಬರಸಿಲ್ಲ ಎಲ್ಲ ತಿರಕ್ಕಪ್ಪಳಿಸಿದರು ಅದನ್ನು ಲೆಕ್ಕಿಸದ ಗಕ್ಕನ ಈ ಕಣ ಮಾಡುವ ಬುಧಗಳ ಪರಾಕ್ರಮಗಳಿಗೆ ತಕ್ಕತ್ತಲ್ಲ ಎಂದು ಹೇಳುವ ಮಾತೆ. ಈ ಭಾರ್ಗವನ ತಿರುಗ ಇರಲಿ ಅಮ್ಮಯ್ಯ.